ಜೂನಿಯರ್ ಶಿವ, ಏನ್ ಮಾಡ್ತಿದ್ಯೋ ಇಲ್ಲಿ? ಇದ್ಯಾವ ಕಾಲೇಜಮ್ಮ? ಅದು ಇಂಜಿನಿಯರಿಂಗ್ ಕಾಲೇಜ್ ಪುಟ್ಟ. ತುಂಬಾ ಕಷ್ಟ ಓದಕ್ಕೆ. ನಾನು ಅದನ್ನೇ ಓದ್ತೀನಿ. ಅಯ್ಯೋ, ನಿಮ್ಮಪ್ಪ ಶಿವನು ಇದನ್ನೇ ಓದಿ ಕೆಲ್ಸ ಇಲ್ದೆ ಮನೇಲಿ ಕೂತಿದ್ದಾರೆ. ಸುಮ್ನೆ ಬಾ. ಅಯ್ಯೋ, ಸಾಲ ಮಾಡಿ ಸೇರ್ಕೊಂಡೆ. ಇದೇನ್ ಗುರು, ಫಸ್ಟ್ ಸೆಕೆಂಡ್ ಸೆಮ್ಮೆ ಈ ರೇಂಜಿಗಿದೆ. ಸೇರ್ಬೇಡ ಅಂದ್ರು ಸೇರ್ಕೊಂಡು 5 ಬ್ಯಾಕ್ ಇಟ್ಕೊಂಡಿದ್ಯಲ್ಲೋ. ಪ್ಲೀಸ್ ಪುಟ, ಸೆಕೆಂಡ್ ಇಯರ್ ಇಂದ ಹೋಗ್ಬೇಡ. ಆಗುದಿಲ್ಲ. 5 ಬ್ಯಾಕ್ಸ್ ಗುರು. ಈ ಸತಿ ಎಲ್ಲ ಕ್ಲಿಯರ್ ಮಾಡಲೇಬೇಕು. ಸಪ್ಲಿಲು ಎಲ್ಲ ಕ್ಲಿಯರ್ ಮಾಡಿದ್ರೆ ಅಷ್ಟೇ ಥರ್ಡ್ ಇಯರ್ಗೆ ಎಂಟ್ರಿ ಆಗುತ್ತೆ. ಓದ್ತೀನಿ. ಅಯ್ಯಯ್ಯೋ, ಜಸ್ಟ್ 2 ಮಿನಿಟ್ಸ್. 7 ವರ್ಷ ಆಯ್ತು. ಗಡ್ಡ ಮೀಸೆ ಎಲ್ಲ ಜಾಸ್ತಿ ಬಂದಿದೆ. ಅಂಕಲ್ ತರ ಏನ್ ಕಾಣಿಸ್ತಿಲ್ಲ ಅಲ್ವಾ? ಫೈನಲ್ ಇಯರ್. ಲೋ, ಈ ಸರಿ 8ನೇ ವರ್ಷ ಲೋ, ಪಾಸ್ ಆಗ್ತಾನ ಅವನು. ಆ ಸಬ್ಜೆಕ್ಟ್ಸ್ ನೋಡಿದ್ಯಾ? ಅವನ್ಗೆಲ್ ಪಾಸ್ ಮಾಡಕ್ಕಾಗುತ್ತೆ? 100 ರೂಪಾಯಿ ಬೆಟ್ಸ, ಅವ್ನ್ ಪಾಸ್ ಆಗೇ ಆಗ್ತಾನೆ. ಹೋಗಲ್ಲ, ಚಾನ್ಸೇ ಇಲ್ಲ. ಲಾಸ್ಟ್ ಚಾನ್ಸು. ಈ ಸತಿ ಹೋದ್ರೆ ಇಂಜಿನಿಯರಿಂಗ್ ಡಮಾರು. ಪ್ರಾಜೆಕ್ಟ್ಸ್ ಬೇರೆ ನೈಟ್ ಕ್ರೆಡಿಟ್ಸ್ ಇದೆ. ಹಿಂಗಾರು ಮಾಡಿ ಕ್ಲಿಯರ್ ಮಾಡಲೇಬೇಕು. ಅಯ್ಯೋ, ಜಸ್ಟ್ ಏ ಶಿವು, ನೀ ಫೇಲ್ ಆಗಿರೋ ವಿಷಯ ಮನೆಗೆ ಗೊತ್ತಾಗಿದೆ. ಎಂಟು ವರ್ಷ ಮುಗಿಸಿಲ್ಲ ನಿನ್ ಮಗ. ಓದಕ್ಕೆ ನಂತರ ಟ್ಯಾಲೆಂಟ್ ಬೇಕು ಅವನಿಗೆ. ರೀ, ಬೋಂಡದ ಅಂಗಡಿ ಆದ್ರೂ ಹಾಕೊಡೋಣ ಇವನಿಗೆ. ಸಪ್ಲಿಗೆ ಕಟ್ಟಿದ ದುಡ್ಡಾದ್ರೂ ವಾಪಸ್ ಬರುತ್ತೆ. ಫಿಕ್ಸು. ಕಡ್ಲೆ ಹಿಟ್ಟಿಗೆ ದುಡ್ಡು ನಂದು. ಕರಿಯೋ ಡಾಲ್ಡಾ ಎಣ್ಣೆಗೂ ನಾನೇ ದುಡ್ಡು ಕೊಡ್ತೀನಿ. ಹೋಗು, ಬೋಂಡಾ ಸ್ಟಾಲ್ ಹಾಕ್ಸು, ಕಳ್ಸ್ಕ.